ನಮಸ್ಕಾರ. ಶೈಕ್ಷಣಿಕ ಜಗತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಪಠ್ಯಕ್ರಮ ಅಥವಾ ಕರಿಕ್ಯುಲಂ ಬಗ್ಗೆ ಒಂದು ಆಳವಾದ ಚರ್ಚೆಗೆ ಸ್ವಾಗತ. ವಿಶೇಷವಾಗಿ ಯುಜಿಸಿ ನೆಟ್ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಪಠ್ಯಕ್ರಮ ಅಧ್ಯಯನಗಳು ಅನ್ನೋದು ಒಂದು ಮುಖ್ಯವಾದ ಯೂನಿಟ್. ನಮ್ಮ ಹತ್ರ ಇರೋ ಯೂಟ್ಯೂಬ್ ಲೆಕ್ಚರ್ ಒಂದರ ಕೆಲವು ಭಾಗಗಳ ಆಧಾರದ ಮೇಲೆ ಬರೀ ಡೆಫಿನೇಷನ್ ಅಷ್ಟೇ ಅಲ್ಲ, ಅದರ ನಿಜವಾದ ಒಳನೋಟುಗಳು, ಮುಖ್ಯ ಪಾಯಿಂಟ್ಸ್ ಏನು ಅಂತ ನೋಡೋಣ. ಹೌದು, ಸಾಮಾನ್ಯವಾಗಿ ಪಠ್ಯಕ್ರಮ ಅಂದ ತಕ್ಷಣ ನಮಗೆ ನೆನಪಾಗೋದೇನು ಟೆಕ್ಸ್ಟ್ ಬುಕ್ ಲಿಸ್ಟ್ ಅಥವಾ ಸಿಲೆಬಸ್ ಕಾಪಿ ಅಲ್ವಾ? ಆದರೆ ಅದು ಅಷ್ಟೇ ಅಲ್ಲ. ನಿಜ ಹೇಳ್ಬೇಕಂದ್ರೆ ಒಂದು ಮಗು ಶಾಲೆಯ ಆವರಣದೊಳಗೆ ಪಡೆಯುವ ಎಲ್ಲಾ ರೀತಿಯ ಅನುಭವಗಳ ಮೊತ್ತ ಅದು. ಓ, ಎಲ್ಲ ಅನುಭವಗಳು ಅಂದ್ರೆ ಕ್ಲಾಸ್ರೂಮ್ ಪಾಠಗಳ ಜೊತೆಗೆ ಬೇರೇನೂ ಸೇರ್ತಾ? ಖಂಡಿತ. ಕ್ಲಾಸ್ರೂಮ್ ಪಾಠಗಳು, ಆಮೇಲೆ ಆಟದ ಮೈದಾನದಲ್ಲಿ ಕಲಿಯೋದು, ಸ್ಕೂಲ್ ಫಂಕ್ಷನ್ಗಳು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಶಿಕ್ಷಕರ ನಡವಳಿಕೆ, ಹೀಗೆ ಎಲ್ಲವೂ ಪಠ್ಯಕ್ರಮದ ಭಾಗನೇ. ಸೊ ಇವತ್ತದರ ಮೂಲ ಏನು, ಅದರ ವಿಸ್ತಾರ ಎಷ್ಟು, ಮತ್ತೆ ಅದು ನಮ್ಮ ಕಲಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಈ ಕರಿಕ್ಯುಲಂ ಅನ್ನೋ ಪದ ಇದೆಯಲ್ಲ, ಅದು ಎಲ್ಲಿಂದ ಬಂತು ಅಂತ ಶುರು ಮಾಡೋಣವೇ? ಪದಗಳ ಮೂಲ ತಿಳ್ಕೊಳ್ಳೋದು ಯಾವಾಗ್ಲೂ ಒಂಥರ ಇಂಟ್ರೆಸ್ಟಿಂಗ್ ಅಲ್ವಾ? ಹೌದು. ಈ ಕರಿಕ್ಯುಲಂ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿರೋದು. ಕರೆರೆ ಅಂತ ಒಂದು ಕ್ರಿಯಾಪದ ಇದೆ. ಅದರ ಅರ್ಥ ಓಡು ಅಂತ, ಅಥವಾ ಓಟದ ಪಥ ಅಂದ್ರೆ ರೇಸ್ ಕೋರ್ಸ್ ಅಂತಾರಲ್ಲ ಹಾಗೆ. ಓಹೋ, ರೇಸ್ ಕೋರ್ಸ್ ಅಂದ್ರೆ ಒಂದು ನಿರ್ದಿಷ್ಟ ಗುರಿ ಕಡೆಗೆ ಹೋಗೋಕೆ ಹಾಕಿರೋ ದಾರಿ ಥರಾನಾ? ಎಕ್ಸಾಕ್ಟ್ಲಿ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನ ಮುಟ್ಟೋಕೆ ಅನುಸರಿಸಬೇಕಾದ ಒಂದು ದಾರಿ, ಒಂದು ಪಯಣ ಅಂತ ಅರ್ಥ ಮಾಡ್ಕೋಬಹುದು. ಇದು ಒಂಥರ ಪ್ಲ್ಯಾಂಡ್ ಆಗಿರುತ್ತೆ ಅನ್ನೋ ಸೂಚನೆ ಕೊಡುತ್ತೆ. ಸರಿ, ಈ ಪಯಣದಲ್ಲಿ ಏನೆಲ್ಲ ಇರುತ್ತೆ? ಮೂಲದಲ್ಲಿ ಹೇಳಿದ ಹಾಗೆ 3 ಮುಖ್ಯ ಭಾಗಗಳಾಗಿ ನೋಡ್ಬೋದು ಅಂತಾರಲ್ಲ, ಅದನ್ನ ಸ್ವಲ್ಪ ವಿವರಿಸ್ತೀರಾ? ಹೌದು. ಪಠ್ಯಕ್ರಮವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ 3 ಭಾಗಗಳನ್ನ ನೋಡ್ಬೇಕು ನಾವು. ಒಂದು, ಪಠ್ಯಕ್ರಮಕ್ಕೆ ಸಂಬಂಧಿಸಿದ್ದು ಕರಿಕ್ಯುಲರ್. ಇದು ನಾವು ಸಾಮಾನ್ಯವಾಗಿ ಸಿಲೆಬಸ್ ಅಂತ ಕರಿತೀವಲ್ಲ ಅದು. ಅಂದ್ರೆ ಗಣಿತ, ವಿಜ್ಞಾನ, ಹಿಸ್ಟ್ರಿ, ಈ ಥರದ ಸಬ್ಜೆಕ್ಟ್ಸ್, ಟೆಕ್ಸ್ಟ್ ಬುಕ್ಸ್, ಕ್ಲಾಸ್ ರೂಮ್ನಲ್ಲಿ ಹೇಳ್ಕೊಡೋ ಜ್ಞಾನ. ಓಕೆ, ಇದು ಫಾರ್ಮಲ್ ಭಾಗ ಆಯ್ತು. ಹೌದು. ಎರಡನೇದು ಸಹ ಪಠ್ಯಕ್ರಮ, ಕೋ-ಕರಿಕ್ಯುಲರ್. ಅಂದ್ರೆ ಈ ಅಕಾಡೆಮಿಕ್ ವಿಷಯಗಳಿಗೆ ಸಪೋರ್ಟ್ ಮಾಡೋ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಆರ್ಟ್, ಮ್ಯೂಸಿಕ್, ಡ್ರಾಮಾ, ಡಿಬೇಟ್, ಸ್ಕೂಲ್ ಆನಿವರ್ಸರಿ, ಬೇರೆ ಕ್ಲಬ್ಗಳು, ಇದೆಲ್ಲ ಮಕ್ಕಳ ಬೇರೆ ಸ್ಕಿಲ್ಸ್, ಇಂಟ್ರೆಸ್ಟ್ ಬೆಳೆಸೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಮೂರನೇದು ಮತ್ತು ಬಹುಶಃ ತುಂಬಾನೇ ಇಂಪಾರ್ಟೆಂಟ್, ಕಲಿಕೆಯ ಅನುಭವಗಳು, ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಇದು ತುಂಬಾನೇ ವಿಶಾಲವಾದದ್ದು. ಇಲ್ಲಿ ಪ್ಲ್ಯಾಂಡ್ ಆಗಿರೋ ಅನುಭವಗಳು ಇರುತ್ತೆ, ಅನ್ಪ್ಲ್ಯಾಂಡ್ ಆಗಿರೋ ಅನುಭವಗಳು ಇರುತ್ತೆ, ಹಾಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅನುಭವಗಳು ಸೇರುತ್ತೆ. ಈ ಕಲಿಕೆಯ ಅನುಭವಗಳು ಅನ್ನೋದು ಕೇಳೋಕೆ ತುಂಬಾನೇ ಆಸಕ್ತಿ ಮೂಡಿಸುತ್ತೆ. ಈ ಪ್ಲ್ಯಾಂಡ್, ಅನ್ಪ್ಲ್ಯಾಂಡ್, ಡೈರೆಕ್ಟ್, ಇಂಡೈರೆಕ್ಟ್, ಇದಕ್ಕೊಂದು ಒಂದೆರಡು ಉದಾಹರಣೆ ಕೊಟ್ರೆ ಇನ್ನೂ ಕ್ಲಿಯರ್ ಆಗಬಹುದು ಅನ್ಸುತ್ತೆ. ಖಂಡಿತ. ನೋಡಿ, ಟೀಚರ್ ಕ್ಲಾಸ್ನಲ್ಲಿ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರನ್ಕೊಳ್ಳಿ. ಅದು ಡೈರೆಕ್ಟ್ ಮತ್ತು ಪ್ಲ್ಯಾಂಡ್ ಅನುಭವ. ಅದೇ ನೀವು ಸ್ಕೂಲ್ ಗ್ರೌಂಡ್ನಲ್ಲಿ ಆಟ ಆಡಬೇಕಾದ್ರೆ ಟೀಮ್ ಸ್ಪಿರಿಟ್ ಕಲಿತೀರಾ ಅಲ್ವಾ? ಫ್ರೆಂಡ್ಸ್ ಜೊತೆ ಲಂಚ್ ಶೇರ್ ಮಾಡ್ಕೊಂಡು ತಿನ್ಬೇಕಾದ್ರೆ ಕೋಆಪರೇಷನ್ ಕಲಿತೀರಾ? ಸ್ಕೂಲ್ ರೂಲ್ಸ್ ಫಾಲೋ ಮಾಡೋದ್ರಿಂದ ಡಿಸಿಪ್ಲಿನ್ ಬರುತ್ತೆ. ಇದೆಲ್ಲ ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ನಲ್ಲಿ ಬರ್ದಿರಲ್ಲ. ಇವು ಇಂಡೈರೆಕ್ಟ್ ಮತ್ತು ಕೆಲವೊಂದು ಅನ್ಪ್ಲ್ಯಾಂಡ್ ಅನುಭವಗಳು. ಆದರೆ ಇವು ಮಕ್ಕಳ ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತವೆ. ಅಬ್ಬಾ, ಅಂದ್ರೆ ಶಾಲೆಯ ಗೇಟಿನಿಂದ ಒಳಗೆ ಬಂದು ವಾಪಸ್ ಹೋಗೋವರೆಗೂ ಅಲ್ಲಿ ನಡೆಯೋ ಪ್ರತಿಯೊಂದು ಇಂಟರಾಕ್ಷನ್, ಆಕ್ಟಿವಿಟೀಸ್, ರೂಲ್ಸ್ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಪಠ್ಯಕ್ರಮದ ಭಾಗವೇ. ಇದು ನಿಜಕ್ಕೂ ಅನುಭವಗಳ ಸಮಗ್ರತೆ, ಟೊಟಾಲಿಟಿ ಆಫ್ ಎಕ್ಸ್ಪೀರಿಯನ್ಸಸ್ ಅನ್ನೋ ಮಾತಿಗೆ ಅರ್ಥ ಕೊಡ್ತಿದೆ. ಹೌದು, ನಿಖರವಾಗಿ. ಆದರೆ ಇಲ್ಲಿ ಒಂದು ಚಿಕ್ಕ ಪಾಯಿಂಟ್ ಇದೆ. ಈ ಸಮಗ್ರತೆ ಅನ್ನೋದು ಸಾಮಾನ್ಯವಾಗಿ ಶಾಲೆಯ ಗೈಡೆನ್ಸ್ ಮತ್ತು ಜವಾಬ್ದಾರಿ ಕೆಳಗೆ ನಡೆಯೋ ಅನುಭವಗಳಿಗೆ ಮಾತ್ರ ಸೀಮಿತ. ಜಾನ್ ಡೆಲಿನೆ ಅಂತ ಚಿಂತಕರು ಹೇಳ್ತಾರೆ, ಶಾಲೆಯ ಹೊರಗಡೆ ಸಿಗೋ ಅನುಭವಗಳು ಅಂದ್ರೆ ಮನೆಯಲ್ಲಿ ಅಥವಾ ಬೇರೆ ಕಡೆ ಫ್ರೆಂಡ್ಸ್ ಜೊತೆ, ಅದು ಟೆಕ್ನಿಕಲಿ ಪಠ್ಯಕ್ರಮ ಆಗಲ್ಲ. ಯಾಕಂದ್ರೆ ಅದು ಸ್ಕೂಲ್ ಕಂಟ್ರೋಲ್ನಲ್ಲಿ ಇರಲ್ಲ. ಓ, ಇದು ಮುಖ್ಯವಾದ ವ್ಯತ್ಯಾಸ. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಇಂಟರ್ನೆಟ್ನಿಂದ, ಆಪ್ಗಳಿಂದ ಕಲಿತಾರಲ್ಲ, ಅದು ಶಾಲೆಯ ಕಂಟ್ರೋಲ್ನಲ್ಲಿ ಇಲ್ದೇ ಇದ್ರೂ ಶೈಕ್ಷಣಿಕವಾಗಿ ಪ್ರಭಾವ ಬೀರುತ್ತೆ. ಅದನ್ನ ಹೇಗ್ ನೋಡ್ಬೇಕು?
ಮೂಲದಲ್ಲಿ ಇದರ ಬಗ್ಗೆ ಏನಾದ್ರೂ ಇದೆಯಾ? ಇದು ಈಗಿನ ಟೆಕ್ನಾಲಜಿ ಯುಗದಲ್ಲಿ ತುಂಬ ರೆಲೆವೆಂಟ್ ಪ್ರಶ್ನೆ. ಮೂಲ ಉಪನ್ಯಾಸದಲ್ಲಿ ಬಹುಶಃ ಟ್ರೆಡಿಷನಲ್ ಡೆಫಿನಿಷನ್ ಮೇಲೆ ಹೆಚ್ಚು ಫೋಕಸ್ ಇರ್ಬೋದು. ಆದರೆ ಈಗಿನ ಕರಿಕ್ಯುಲಮ್ ಎಕ್ಸ್ಪರ್ಟ್ಸ್ ಖಂಡಿತ ಈ ಗಡಿಗಳನ್ನು ವಿಸ್ತರಿಸೋ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸ್ಕೂಲೇ ರೆಕಮೆಂಡ್ ಮಾಡೋ ಅಥವಾ ಎಜುಕೇಷನಲ್ ಪರ್ಪಸ್ಗಾಗಿ ಬಳಸೋ ಡಿಜಿಟಲ್ ರಿಸೋರ್ಸ್ಗಳನ್ನು ಪಠ್ಯಕ್ರಮದ ಒಂದು ಭಾಗ ಅಂತ ಪರಿಗಣಿಸ್ಬೋದು. ಆದರೆ ಈ ಬಗ್ಗೆ ಇನ್ನೂ ಚರ್ಚೆ ನಡೀತಾನೇ ಇದೆ. ಸರಿ, ಈ ಪಠ್ಯಕ್ರಮವನ್ನ ಬೇರೆ ಬೇರೆ ರೀತಿ ನೋಡ್ಬೋದು ಅಂತನೂ ಹೇಳಿದ್ರಿ. ಪ್ರಾಡಕ್ಟ್ ಆಗಿ, ಪ್ರೋಗ್ರಾಮ್ ಆಗಿ. ಏನಿದು? ಹೌದು, ಕರಿಕ್ಯುಲಮ್ನ ಉದ್ದೇಶ ಮತ್ತೆ ಅದರ ಸ್ವರೂಪದ ಮೇಲೆ ಹೀಗೆಲ್ಲ ನೋಡ್ಬೋದು. ಉತ್ಪನ್ನವಾಗಿ, ಆಸ್ ಪ್ರಾಡಕ್ಟ್, ಕೊನೆಗೆ ಮಕ್ಕಳು ಏನ್ ಕಲಿಬೇಕು, ಯಾವ ಸ್ಕಿಲ್ಸ್ ಪಡೆಯಬೇಕು ಅನ್ನೋದ್ರ ಮೇಲೆ ಫೋಕಸ್. ರಿಸಲ್ಟ್ ಮುಖ್ಯ ಇಲ್ಲಿ. ಕಾರ್ಯಕ್ರಮವಾಗಿ, ಆಸ್ ಪ್ರೋಗ್ರಾಮ್, ಒಂದು ನಿರ್ದಿಷ್ಟ ಟೈಮ್ನಲ್ಲಿ ಫಾಲೋ ಮಾಡಬೇಕಾದ ಸಬ್ಜೆಕ್ಟ್ಸು, ಆಕ್ಟಿವಿಟೀಸ್, ಎಕ್ಸಾಮ್ಸ್, ಇದರ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್. ಸ್ಕೂಲ್ ಟೈಮ್ ಟೇಬಲ್ ಇದರ ಒಂದು ಭಾಗ ಅನ್ಬೋದು. ಉದ್ದೇಶಿತ ಕಲಿಕಾ ಫಲಿತಾಂಶಗಳಾಗಿ, ಆಸ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್. ಆ ಕರಿಕ್ಯುಲಮ್ ಮುಗಿದ ಮೇಲೆ ಮಕ್ಕಳಿಂದ ನಾವು ಯಾವ ಜ್ಞಾನ, ಸ್ಕಿಲ್ಸ್, ವರ್ತನೆಗಳನ್ನ ನಿರೀಕ್ಷೆ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳೋದು. ಯೋಜಿತ ಕಲಿಯುವರ ಅನುಭವಗಳಾಗಿ, ಆಸ್ ಪ್ಲಾನ್ಡ್ ಲರ್ನರ್ ಎಕ್ಸ್ಪೀರಿಯನ್ಸಸ್. ಬರೀ ಸಬ್ಜೆಕ್ಟ್ ಲಿಸ್ಟ್ ಅಲ್ಲ, ಬದಲಾಗಿ ಮಕ್ಕಳಿಗೆ ಯಾವ ಥರದ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಉದಾಹರಣೆಗೆ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್, ಡಿಸ್ಕಷನ್ಸ್, ಫೀಲ್ಡ್ ಟ್ರಿಪ್ಸ್ ಅಂತ ಪ್ಲಾನ್ ಮಾಡೋದು. ಈ ಬೇರೆ ಬೇರೆ ನೋಟಗಳು ಬಹುಶಃ ಕರಿಕ್ಯುಲಮ್ ಡಿಸೈನ್ ಮಾಡೋ ಹಿಂದಿನ ಫಿಲಾಸಫಿಯನ್ನ ಅವಲಂಬಿಸಿರುತ್ತೆ ಅನ್ಸುತ್ತೆ. ಹಾಗೆಯೇ ಕರಿಕ್ಯುಲಮ್ ರಚಿಸ್ಬೇಕಾದ್ರೆ ಕೆಲವು ಅಪ್ರೋಚ್ಗಳು ಇರುತ್ತವಲ್ಲ. ಮೂಲದಲ್ಲಿ 4 ಹೇಳಿದ್ದಾರೆ. ಅದರಲ್ಲಿ ವರ್ತನಾತಾರ್ಕಿಕ, ಬಿಹೇವಿಯರಲ್ ರ್ಯಾಷನಲ್, ಮತ್ತೆ ಮಾನವೀಯ, ಸೌಂದರ್ಯಾತ್ಮಕ, ಹ್ಯೂಮನಿಸ್ಟಿಕ್ ಎಸ್ಥೆಟಿಕ್, ಈ 2 ವ್ಯತ್ಯಾಸ ಸ್ವಲ್ಪ ಹೇಳ್ತೀರಾ? ಒಳ್ಳೆ ಐಡಿಯಾ, ಅದು ಕ್ಲಿಯರ್ ಆಗುತ್ತೆ. ಒಂದು, ವರ್ತನಾ ತಾರ್ಕಿಕ ವಿಧಾನ, ಬಿಹೇವಿಯರಲ್ ರ್ಯಾಷನಲ್ ಅಪ್ರೋಚ್. ಇದು ಜಾಸ್ತಿ ಕಂಟ್ರೋಲ್ಡ್ ಮತ್ತೆ ಮೆಷರ್ ಮಾಡ್ಬೋದಾದ ರಿಸಲ್ಟ್ಸ್ ಮೇಲೆ ಗಮನ ಕೊಡುತ್ತೆ. ಅಂದ್ರೆ ಮಕ್ಕಳಲ್ಲಿ ನಾವು ನಿರೀಕ್ಷೆ ಮಾಡೋ ವರ್ತನೆಯ ಬದಲಾವಣೆಗಳನ್ನು ತರೋದು ಮುಖ್ಯ ಗುರಿ. ಉದಾಹರಣೆಗೆ ಡಿಸಿಪ್ಲಿನ್, ಸರಿಯಾದ ಉತ್ತರ ಕೊಡೋದು. ಇಲ್ಲಿ ಟೀಚರ್ ರೋಲ್ ಜಾಸ್ತಿ ಡೈರೆಕ್ಟಿವ್ ಆಗಿರುತ್ತೆ. ಆಬ್ಜೆಕ್ಟಿವ್ಸ್ ಕ್ಲಿಯರ್ ಆಗಿರುತ್ತೆ. ಇವ್ಯಾಲ್ಯೂಯೇಷನ್ ಕೂಡ ಆ ಆಬ್ಜೆಕ್ಟಿವ್ಸ್ ರೀಚ್ ಆಯ್ತಾ ಇಲ್ವಾ ಅಂತ ನೋಡುತ್ತೆ. ಎರಡನೇದು, ಮಾನವೀಯ ಸೌಂದರ್ಯಾತ್ಮಕ ವಿಧಾನ, ಹ್ಯೂಮನಿಸ್ಟಿಕ್ ಆಸ್ಥೆಟಿಕ್ ಅಪ್ರೋಚ್. ಇದು ಅದಕ್ಕೆ ತದ್ವಿರುದ್ಧ. ಇಲ್ಲಿ ಮಗುವಿನ ಪರ್ಸನಲ್ ಗ್ರೋತ್, ಸೆಲ್ಫ್ ಅವೇರ್ನೆಸ್, ಕ್ರಿಯೇಟಿವಿಟಿ, ಇಂಟರ್ನಲ್ ಮೋಟಿವೇಶನ್ ಇದಕ್ಕೆಲ್ಲ ಪ್ರಾಮುಖ್ಯತೆ. ಇಲ್ಲಿ ಲರ್ನಿಂಗ್ ಪ್ರೋಸೆಸ್ ಮುಖ್ಯ, ಬರೀ ರಿಸಲ್ಟ್ ಅಲ್ಲ. ಮಕ್ಕಳ ಇಂಟ್ರೆಸ್ಟ್, ಚಾಯ್ಸ್ಗೆ ಜಾಸ್ತಿ ಜಾಗ ಇರುತ್ತೆ. ಕಲಿಕೆ ಅನ್ನೋದು ಖುಷಿ ಕೊಡೋ ಅರ್ಥಪೂರ್ಣ ಅನುಭವ ಆಗಿರಬೇಕು ಅನ್ನೋದು ಇದರ ಆಶಯ. ಅಂದ್ರೆ ಒಂದ್ ಕಡೆ ಕ್ಲಿಯರ್ ಗೋಲ್ಸ್ ಮತ್ತೆ ಕಂಟ್ರೋಲ್, ಇನ್ನೊಂದ್ ಕಡೆ ಪರ್ಸನಲ್ ಫ್ರೀಡಮ್ ಮತ್ತೆ ಎಕ್ಸ್ಪೀರಿಯನ್ಸ್. ಈ ಅಪ್ರೋಚ್ಗಳು ಕ್ಲಾಸ್ ರೂಮ್ ವಾತಾವರಣವನ್ನೇ ಬದಲಾಯಿಸ್ಬಿಡುತ್ತಲ್ಲ. ಇಂಥ ಅಪ್ರೋಚ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ, ಒಂದು ಒಳ್ಳೆ ಕರಿಕ್ಯುಲಮ್ ಡಿಸೈನ್ ಮಾಡೋಕೆ ಕೆಲವು ಪ್ರಿನ್ಸಿಪಲ್ಸ್ ಇರ್ಬೇಕಲ್ವಾ? ಖಂಡಿತ ಇರಲೇಬೇಕು. ಒಂದು ಒಳ್ಳೆ ಕರಿಕ್ಯುಲಮ್ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಮೇಲೆ ನಿಂತಿರಬೇಕು. ಮೂಲದಲ್ಲಿ ನೀವು ನೋಡ್ದ ಹಾಗೆ ಸುಮಾರಿದಾವೆ. ಅದನ್ನ ನಾವು ಸ್ಥೂಲವಾಗಿ ಹೀಗೆ ಗ್ರೂಪ್ ಮಾಡ್ಬೋದು. ಮಕ್ಕಳನ್ನ ಕೇಂದ್ರವಾಗಿಟ್ಕೊಳ್ಳೋ ತತ್ವಗಳು, ಶಿಶು ಕೇಂದ್ರಿತತೆ, ಚೈಲ್ಡ್ ಸೆಂಟರ್ಡ್ನೆಸ್, ಅಂದ್ರೆ ಮಕ್ಕಳ ವಯಸ್ಸು, ಕೆಪಾಸಿಟಿ, ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ಇರಬೇಕು. NCF 2005 ಇದನ್ನೇ ಹೇಳೋದು. ಮತ್ತೆ ಅವರ ಆಸಕ್ತಿಯ ತತ್ವ, ಪ್ರಿನ್ಸಿಪಲ್ ಆಫ್ ಇಂಟ್ರೆಸ್ಟ್. ಸಮಾಜ ಮತ್ತು ಪರಿಸರವನ್ನು ನೋಡೋ ತತ್ವಗಳು, ಸಮುದಾಯ ಕೇಂದ್ರಿತತೆ, ಕಮ್ಯುನಿಟಿ ಸೆಂಟರ್ಡ್ನೆಸ್, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಅಗತ್ಯಗಳಿಗೆ ಸ್ಪಂದಿಸೋದು. ಮತ್ತೆ ಪರಿಸರ ಕೇಂದ್ರಿತತೆ, ಎನ್ವೈರನ್ಮೆಂಟಲ್ ಕೇರ್, ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳೋದು. ಪ್ರಾಸೆಸ್ ಮತ್ತೆ ಕಂಟೆಂಟ್ಗೆ ಸಂಬಂಧಪಟ್ಟಿದ್ದು. ಚಟುವಟಿಕೆ ಕೇಂದ್ರಿತತೆ, ಆಕ್ಟಿವಿಟಿ ಸೆಂಟರ್ಡ್ನೆಸ್, ಅಂದ್ರೆ ಮಾಡಿ ಕಲಿಯೋದು, ಲರ್ನಿಂಗ್ ಬೈ ಡೂಯಿಂಗ್, ಜಾನ್ ಡ್ಯೂಯಿ ಹೇಳಿದ ಹಾಗೆ. ಏಕೀಕರಣ, ಇಂಟಿಗ್ರೇಷನ್, ಬೇರೆ ಬೇರೆ ಸಬ್ಜೆಕ್ಟ್ಸ್ ಮಧ್ಯೆ ಮತ್ತೆ ಥಿಯರಿ ಪ್ರಾಕ್ಟೀಸ್ ಮಧ್ಯೆ ಕನೆಕ್ಷನ್ ಕೊಡೋದು. ಉಪಯುಕ್ತತೆ, ಕಲಿಯೋದು ಲೈಫ್ಗೆ ಯೂಸ್ ಆಗಬೇಕು. ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು, ನಮ್ಯತೆ ಅಂದ್ರೆ ಮಕ್ಕಳಿಗೆ ಚಾಯ್ಸ್ ಕೊಡೋದು. ಮತ್ತೆ ವೈವಿಧ್ಯತೆ, ವೆರೈಟಿ, ಟೀಚಿಂಗ್, ಇವ್ಯಾಲ್ಯೂಯೇಷನ್ನಲ್ಲಿ ವೆರೈಟಿ ಇರಬೇಕು. ಈ ಎಲ್ಲಾ ತತ್ವಗಳನ್ನ ಅಳವಡಿಸ್ಕೊಂಡು ಒಂದು ಕರಿಕ್ಯುಲಮ್ ಕಟ್ಟೋಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕಲ್ವಾ? ಮೂಲದಲ್ಲಿ 3 ಮುಖ್ಯ ಆಧಾರಗಳನ್ನ ಹೇಳಿದ್ದಾರೆ: ಫಿಲಾಸಫಿ, ಸೈಕಾಲಜಿ, ಸೋಷಿಯಾಲಜಿ. ಇವು ಹೇಗೆ ಕರಿಕ್ಯುಲಮ್ನ ರೂಪಿಸುತ್ತವೆ? ನೀವು ಫಿಲಾಸಫಿಗೆ ಗೂಗಲ್ ಮ್ಯಾಪ್ಸ್ ಹೋಲಿಕೆ ಕೊಟ್ಟಿದ್ದು ಚೆನ್ನಾಗಿತ್ತು. ಹೌದು, ಆ ಹೋಲಿಕೆ ಅವುಗಳ ರೋಲ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ನೋಡಿ. ಒಂದು, ತತ್ವಶಾಸ್ತ್ರ, ಫಿಲಾಸಫಿ. ಎಜುಕೇಷನ್ನ ಗುರಿ ಏನು,
ನಾವು ಮಕ್ಕಳಲ್ಲಿ ಯಾವ ವ್ಯಾಲ್ಯೂಸ್ ಬೆಳೆಸಬೇಕು, ನಾಲೆಡ್ಜ್ ಅಂದ್ರೆ ಏನು, ಈ ಥರದ ಬೇಸಿಕ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಫಿಲಾಸಫಿ ಬೇಕು. ಇದು ಇಡೀ ಕರಿಕ್ಯುಲಮ್ಗೆ ಒಂದು ಡೈರೆಕ್ಷನ್ ಕೊಡತ್ತೆ, ಗೂಗಲ್ ಮ್ಯಾಪ್ಸ್ ಥರ. 2 ಮನೋವಿಜ್ಞಾನ, ಸೈಕಾಲಜಿ. ಮಕ್ಕಳು ಹೇಗೆ ಕಲಿತಾರೆ, ಅವರ ವಯಸ್ಸಿಗೆ ತಕ್ಕ ಹಾಗೆ ಅವರ ಮೆಂಟಲ್ ಕೆಪಾಸಿಟಿ ಹೇಗಿರುತ್ತೆ, ಅವ್ರನ್ನ ಹೇಗೆ ಮೋಟಿವೇಟ್ ಮಾಡೋದು, ಯಾವ ಟೀಚಿಂಗ್ ಮೆಥಡ್ ಎಫೆಕ್ಟಿವ್, ಈ ಪ್ರಶ್ನೆಗಳಿಗೆ ಸೈಕಾಲಜಿ ಉತ್ತರ ಕೊಡತ್ತೆ. ಇದು ಯಾರಿಗೆ ಮತ್ತು ಹೇಗೆ ಕಲಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡೋಕೆ ಬೇಸ್. 3 ಸಮಾಜಶಾಸ್ತ್ರ, ಸೋಷಿಯಾಲಜಿ. ಎಜುಕೇಷನ್ ಅನ್ನೋದು ಸಮಾಜದಿಂದ ಹೊರತಲ್ಲ ನೋಡಿ. ಸಮಾಜದ ಅಗತ್ಯತೆಗಳೇನು, ಬದಲಾಗ್ತಿರೋ ಜಗತ್ತಿಗೆ ಮಕ್ಕಳನ್ನ ಹೇಗೆ ರೆಡಿ ಮಾಡಬೇಕು, ಸೋಷಿಯಲ್ ಜಸ್ಟಿಸ್, ಈಕ್ವಾಲಿಟಿ, ಕಲ್ಚರಲ್ ವ್ಯಾಲ್ಯೂಸ್, ಇದನ್ನೆಲ್ಲ ಕರಿಕ್ಯುಲಮ್ನಲ್ಲಿ ಹೇಗೆ ತರಬೇಕು, ಇದಕ್ಕೆ ಸೋಷಿಯಾಲಜಿ ತಿಳುವಳಿಕೆ ಬೇಕು. ಇದು ಯಾವ ಸಂದರ್ಭದಲ್ಲಿ ಮತ್ತು ಯಾವುದಕ್ಕಾಗಿ ಕಲಿಸಬೇಕು ಅನ್ನೋದನ್ನ ಹೇಳುತ್ತೆ. ಓಹೋ, ಅಂದ್ರೆ ಶಿಕ್ಷಣದ ಏಕೆ, ಹೇಗೆ ಮತ್ತು ಯಾತಕ್ಕಾಗಿ ಎಲ್ಲಿ, ಈ 3 ಸೇರಿ ಒಂದು ಬ್ಯಾಲೆನ್ಸ್ಡ್ ಕರಿಕ್ಯುಲಮ್ಗೆ ಫೌಂಡೇಶನ್ ಹಾಕ್ತವೆ. ಸರಿ, ಈಗ ಕರಿಕ್ಯುಲಮ್ನ ಪ್ರಾಕ್ಟಿಕಲ್ ರೂಪಗಳ ಬಗ್ಗೆ ಮಾತಾಡೋಣ. ಮೂಲದಲ್ಲಿ 3 ಟೈಪ್ಸ್ ಹೇಳಿದ್ದಾರೆ: ಸ್ಪಷ್ಟ, ಇಂಪ್ಲಿಸಿಟ್ ಮತ್ತೆ ಶೂನ್ಯ. ಈ ಅಂತರ್ಗತ ಮತ್ತೆ ಶೂನ್ಯ ಕರಿಕ್ಯುಲಮ್ ಇದೆಯಲ್ಲ, ಇದು ತುಂಬಾನೇ ಕ್ಯೂರಿಯಾಸಿಟಿ ಕೆರಳಿಸ್ತಾ ಹೋಗ್ತೆ. ಹೌದು, ಇವು ಕರಿಕ್ಯುಲಮ್ನ ನಾವು ಅಷ್ಟಾಗಿ ಗಮನಿಸದ, ಆದರೆ ತುಂಬಾನೇ ಪ್ರಭಾವ ಬೀರುವ ಆಯಾಮಗಳು. 1 ಸ್ಪಷ್ಟ ಪಠ್ಯಕ್ರಮ, ಎಕ್ಸ್ಪ್ಲಿಸಿಟ್ ಕರಿಕ್ಯುಲಮ್. ಇದು ಎಲ್ರಿಗೂ ಗೊತ್ತಿರೋದು, ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಕರಿಕ್ಯುಲಮ್, ಟೆಕ್ಸ್ಟ್ ಬುಕ್ಸು, ಸಿಲೆಬಸ್ ಕಾಪಿಗಳು. ಇದು ಬರೆದಿರುತ್ತೆ, ರಿಟನ್ ಕರಿಕ್ಯುಲಮ್. 2 ಅಂತರ್ಗತ ಗುಪ್ತ ಪಠ್ಯಕ್ರಮ, ಹಿಡನ್ ಇಂಪ್ಲಿಸಿಟ್ ಕರಿಕ್ಯುಲಮ್. ಇದು ತುಂಬಾ ಸೂಕ್ಷ್ಮವಾದದ್ದು. ಶಾಲೆಯ ವಾತಾವರಣ, ಟೀಚರ್ಸ್ ಬಿಹೇವಿಯರ್, ಸ್ಕೂಲ್ ರೂಲ್ಸ್, ಬಿಲ್ಡಿಂಗ್ ಡಿಸೈನ್, ಫಂಕ್ಷನ್ಸ್ಗಳು, ಇವೆಲ್ಲದರ ಮೂಲಕ ಮಕ್ಕಳು ಕಲಿಯೋ ವ್ಯಾಲ್ಯೂಸ್, ನಂಬಿಕೆಗಳು, ಸಮಾಜದ ನಿರೀಕ್ಷೆಗಳು. ಉದಾಹರಣೆಗೆ, ಕಾಂಪಿಟಿಷನ್ ಇಂಪಾರ್ಟೆಂಟ್ ಅನ್ನೋದು, ಅಥಾರಿಟಿಯನ್ನ ಗೌರವಿಸೋದು, ಜೆಂಡರ್ ರೋಲ್ಸು, ಇದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ಕೊಡದೇ ಇದ್ರೂ ಮಕ್ಕಳು ಗ್ರಹಿಸ್ತಾರೆ. ಇದು ಒಂಥರ ಕಲಿಸಲಾಗದ ಪಾಠಗಳು ಇದ್ದ ಹಾಗೆ. 3 ಶೂನ್ಯ ಪಠ್ಯಕ್ರಮ. ಇದನ್ನ ಐಸ್ನರ್ ಅನ್ನೋರು ಹೇಳಿದ್ದು. ಇದು ನಾವು ಉದ್ದೇಶಪೂರ್ವಕವಾಗಿ ಅಥವಾ ಗೊತ್ತಿಲ್ಲದೇನೆ ಕಲಿಸದೆ ಬಿಟ್ಬಿಡೋ ವಿಷಯಗಳು, ಸ್ಕಿಲ್ಸ್ ಅಥವಾ ದೃಷ್ಟಿಕೋನಗಳು. ಒಂದು ವಿಷಯ ಕಾಂಟ್ರವರ್ಷಿಯಲ್ ಅಂತ, ಅಥವಾ ಇಂಪಾರ್ಟೆಂಟ್ ಅಲ್ಲ ಅಂತ, ಅಥವಾ ಟೀಚರ್ಸ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಅದನ್ನ ಕರಿಕ್ಯುಲಮ್ನಿಂದ ಹೊರಗಿಡ್ಬೋದು. ಶೂನ್ಯ ಪಠ್ಯಕ್ರಮದ ಐಡಿಯಾ ನಿಜಕ್ಕೂ ಯೋಚನೆ ಮಾಡೋ ಹಾಗಿದೆ. ಅಂದ್ರೆ ನಾವು ಏನನ್ನ ಕಲ್ಸಲ್ವೋ ಅದು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಯಾವ ಜ್ಞಾನ ಇಂಪಾರ್ಟೆಂಟ್ ಅಲ್ಲ ಅಂತ ಸಮಾಜ ಅಥವಾ ಎಜುಕೇಷನ್ ಸಿಸ್ಟಮ್ ಹೇಳಿದ ಹಾಗೆ ಆಗುತ್ತೆ ಅಲ್ವಾ? ಮೂಲದಲ್ಲಿ ಇದಕ್ಕೆಲ್ಲಾದ್ರೂ ಉದಾಹರಣೆ ಇತ್ತಾ? ಮೂಲ ಲೆಕ್ಚರ್ನಲ್ಲಿ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಇತ್ತೋ ಇಲ್ವೋ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಸಾಮಾನ್ಯವಾಗಿ ಆರ್ಟ್ಸ್, ಮ್ಯೂಸಿಕ್ ಅಥವಾ ಕೆಲವು ಸೋಷಿಯಲ್ ಪೊಲಿಟಿಕಲ್ ವಿಷಯಗಳಿಗೆ ಕಡಿಮೆ ಪ್ರಾಮುಖ್ಯತೆ ಕೊಡೋದು, ಅಥವಾ ಹಿಸ್ಟ್ರಿಯಲ್ಲಿ ಕೆಲವೇ ದೃಷ್ಟಿಕೋನಗಳನ್ನು ಹೇಳಿ ಬೇರೆ ಆಂಗಲ್ಗಳನ್ನು ಬಿಟ್ಬಿಡೋದು, ಇದೆಲ್ಲ ಶೂನ್ಯ ಪಠ್ಯಕ್ರಮಕ್ಕೆ ಉದಾಹರಣೆ ಆಗ್ಬೋದು. ಐಸ್ನರ್ ಪ್ರಕಾರ ಈ ಬಿಟ್ಬಿಡೋದಿದೆಯಲ್ಲ, ಅದು ಮಕ್ಕಳ ತಿಳುವಳಿಕೆ ಮೇಲೆ ಸೀರಿಯಸ್ ಪರಿಣಾಮ ಬೀರಬಹುದು. ಸರಿ, ವಿಷಯಗಳನ್ನ ಕರಿಕ್ಯುಲಮ್ನಲ್ಲಿ ಹೇಗೆ ಜೋಡಿಸ್ತಾರೆ ಅನ್ನೋದ್ರ ಮೇಲೆ ಕೆಲವು ಡಿಸೈನ್ಸ್ ಇವೆ ಅಂದ್ರಿ. ಸ್ಪೈರಲ್, ಕಾನ್ಸೆಂಟ್ರಿಕ್, ಇಂಟಿಗ್ರೇಟೆಡ್. ಇದರಲ್ಲಿ ಸ್ಪೈರಲ್ ಮತ್ತೆ ಇಂಟಿಗ್ರೇಟೆಡ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಸುರುಳಿಯಾಕಾರದ ಪಠ್ಯಕ್ರಮ, ಸ್ಪೈರಲ್ ಕರಿಕ್ಯುಲಮ್, ಇದರ ಮುಖ್ಯ ಪ್ರತಿಪಾದಕರು ಜಿರೋಮ್ ಬ್ರೂನರ್. ಇದರ ಬೇಸಿಕ್ ಐಡಿಯಾ ಏನಂದ್ರೆ, ಯಾವುದೇ ವಿಷಯವನ್ನ ಯಾವುದೇ ವಯಸ್ಸಿನ ಮಗುವಿಗೆ ಅದರ ಲೆವೆಲ್ಗೆ ತಕ್ಕ ಹಾಗೆ ಸಿಂಪಲ್ ಆಗಿ ಹೇಳ್ಕೊಡ್ಬೋದು. ಆಮೇಲೆ ಕ್ಲಾಸ್ ಹೆಚ್ಚಾದ ಹಾಗೆ ಅದೇ ಕಾನ್ಸೆಪ್ಟನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಆಗಿ, ಇನ್ನಷ್ಟು ಆಳವಾಗಿ ಮತ್ತೆ ಮತ್ತೆ ಹೇಳ್ಕೊಳ್ಳಾಗುತ್ತೆ. ಅಂದ್ರೆ ಕಾನ್ಸೆಪ್ಟ್ಗಳು ಸ್ಪೈರಲ್ ಥರ ಸುತ್ತುತ್ತಾ ಪ್ರತಿ ಸುತ್ತಿನಲ್ಲೂ ದೊಡ್ಡದಾಗ್ತಾ ಹೋಗುತ್ತೆ. ಇದು ನಾಲೆಡ್ಜ್ ರಿಪೀಟ್ ಆಗಕ್ಕೆ, ಸ್ಟ್ರಾಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸಂಯೋಜಿತ ಪಠ್ಯಕ್ರಮ, ಇಂಟಿಗ್ರೇಟೆಡ್ ಕರಿಕ್ಯುಲಮ್, ಇದು ಸಬ್ಜೆಕ್ಟ್ ಕಡೆ ಮಧ್ಯ ಇರೋ ಗೋಡೆಗಳನ್ನ ತೆಗೆದಾಕೋ ಪ್ರಯತ್ನ. ಒಂದು ಥೀಮ್ ಅಥವಾ ಪ್ರಾಬ್ಲಮ್ ಅನ್ನ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ನ, ಉದಾಹರಣೆ ಸೈನ್ಸ್, ಸೋಷಿಯಲ್, ಲ್ಯಾಂಗ್ವೇಜ್, ಮ್ಯಾಥ್ಸ್, ನಾಲೆಡ್ಜ್ ಮತ್ತೆ ಸ್ಕಿಲ್ಸ್ಗಳನ್ನ ಒಟ್ಟಿಗೆ ಸೇರಿಸ್ಕಳಿಸಲಾಗುತ್ತೆ. ಇದು ಲರ್ನಿಂಗ್ ಅನ್ನ ಹೆಚ್ಚು ರಿಯಲಿಸ್ಟಿಕ್, ಲೈಫ್ಗೆ ಹತ್ರ ಮಾಡೋ ಪ್ರಯತ್ನ. ಈ ಡಿಸೈನ್ಸ್ ಎಲ್ಲ ಲರ್ನಿಂಗ್ ಅನ್ನ ಹೆಚ್ಚು ಇಂಟ್ರೆಸ್ಟಿಂಗ್ ಮಾಡೋ ಪ್ರಯತ್ನದ ತರ ಕಾಣ್ತಿದೆ. ಇಷ್ಟೆಲ್ಲ ಯೋಚನೆ ಮಾಡಿ ಕರಿಕ್ಯುಲಮ್ ಡೆವಲಪ್ ಮಾಡೋಕೆ ಒಂದು ಪ್ರಾಸೆಸ್ ಇರ್ಬೇಕಲ್ವಾ? A+OPI ಮಾದರಿ ಬಗ್ಗೆ ಹೇಳಿದ್ರಲ್ಲ. ಹೌದು, ಕರಿಕ್ಯುಲಮ್ ಡೆವಲಪ್ಮೆಂಟ್ ಅನ್ನೋದು ಒಂದು ಸೈಕ್ಲಿಕಲ್, ಅಂದ್ರೆ ಚಕ್ರೀಯ ಮತ್ತು ಸಿಸ್ಟಮ್ಯಾಟಿಕ್ ಪ್ರಾಸೆಸ್. A+OPI ಅದನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. A
ಅನಲೈಸ್. ಮೊದಲು ಅನಾಲಿಸಿಸ್ ಮಾಡಬೇಕು, ಮಕ್ಕಳ, ಸಮಾಜದ, ವಿಷಯದ ಅಗತ್ಯಗಳೇನು ಅಂತ. ಓ ಆಬ್ಜೆಕ್ಟಿವ್ಸ್. ಆಮೇಲೆ ಉದ್ದೇಶಗಳನ್ನು ಫಿಕ್ಸ್ ಮಾಡಬೇಕು. ಪಿ ಪ್ಲಾನಿಂಗ್. ನಂತರ ಪ್ಲಾನಿಂಗ್, ಕಾಂಟೆಂಟ್, ಮೆಥಡ್ಸ್, ಮೆಟೀರಿಯಲ್ಸ್, ಇವ್ಯಾಲ್ಯೂಯೇಷನ್ ಟೂಲ್ಸ್ ಎಲ್ಲ ಪ್ಲಾನ್ ಮಾಡಬೇಕು. ಐ ಇಂಪ್ಲಿಮೆಂಟೇಷನ್. ಅದನ್ನ ಕ್ಲಾಸ್ ರೂಮ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನ ಟ್ರಾನ್ಸಾಕ್ಷನ್ ಅಂತನೂ ಕರೀತಾರೆ. ಇ ಇವ್ಯಾಲ್ಯೂಯೇಷನ್. ಕೊನೆಗೆ ಇವ್ಯಾಲ್ಯೂಯೇಷನ್, ನಾವು ಅನ್ಕೊಂಡಿದ್ದ ಉದ್ದೇಶಗಳು ಈಡೇರಿತಾ, ಏನು ಸ್ಟ್ರೆಂತ್ಸ್, ಏನು ವೀಕ್ನೆಸ್ ಅಂತ ನೋಡ್ಬೇಕು. ಈ ಪ್ರೊಸೆಸ್ ಕಂಟಿನ್ಯೂಸ್ ಆಗಿರುತ್ತೆ. ಇವ್ಯಾಲ್ಯೂಯೇಷನಿಂದ ಬಂದ ಫೀಡ್ಬ್ಯಾಕ್ ಮತ್ತೆ ಅನಾಲಿಸಿಸ್ಗೆ ಹೋಗುತ್ತೆ. ಓಕೆ, ಈ ಪ್ರಾಸೆಸ್ ಅನ್ನ ಬೇಸ್ ಮಾಡಿಕೊಂಡು ಹಲವು ಮಾಡೆಲ್ಗಳು ಬಂದಿವೆ ಅಲ್ವಾ? ಮೂಲದಲ್ಲಿ ಟೇಲರ್, ಟಾಬಾ, ಸಿಐಪಿಪಿ, ಸ್ಟೇಕ್ ಹೀಗೆ ಹಲವು ಹೆಸರುಗಳಿದ್ವು. ಎಲ್ಲವನ್ನೂ ವಿವರಿಸೋ ಬದಲು ಬಹುಶಃ ಟೇಲರ್ ಮತ್ತೆ ಟಾಬಾ ಮಾಡೆಲ್ಗಳ ನಡುವಿನ ಮುಖ್ಯ ವ್ಯತ್ಯಾಸ ಏನು ಮತ್ತೆ ಅದರ ಪರಿಣಾಮ ಏನು ಅಂತ ಚರ್ಚಿಸೋಣವೇ? ಇದು ಟಾಪ್ ಡೌನ್ ವರ್ಸಸ್ ಬಾಟಮ್ ಅಪ್ ಅನ್ನೋ ಪಾಯಿಂಟ್ ಅನ್ನು ಕವರ್ ಮಾಡಿದ ಹಾಗಾಗುತ್ತೆ. ಖಂಡಿತ, ಅದು ಒಳ್ಳೆ ಹೋಲಿಕೆ. ಟೈಲರ್ ಮಾಡೆಲ್ ಇದು ತುಂಬಾನೇ ಪಾಪ್ಯುಲರ್ ಮತ್ತೆ ಕ್ಲಾಸಿಕ್ ಮಾಡೆಲ್. ಇದು ಆಬ್ಜೆಕ್ಟಿವ್ ಸೆಂಟರ್ಡ್ ಮತ್ತೆ ಲಾಜಿಕಲ್ ಆಗಿದೆ. OPE ಸ್ಟೆಪ್ಸ್ ಇದನ್ನ ಸಾಮಾನ್ಯವಾಗಿ ಟಾಪ್ ಡೌನ್ ಮಾಡೆಲ್ ಅಂತಾರೆ. ಅಂದ್ರೆ ಎಜುಕೇಷನಲ್ ಎಕ್ಸ್ಪರ್ಟ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಮೇಲಿನ ಹಂತದಲ್ಲಿ ಕರಿಕ್ಯುಲಮ್ ಉದ್ದೇಶಗಳನ್ನ, ಫ್ರೇಮ್ವರ್ಕ್ ಅನ್ನ ಡಿಸೈಡ್ ಮಾಡ್ತಾರೆ. ಅದನ್ನ ಟೀಚರ್ಸ್ ಕ್ಲಾಸ್ ರೂಮ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ಅದರ ಕ್ಲಾರಿಟಿ, ಸಿಸ್ಟಮ್ಯಾಟಿಕ್ ನೇಚರ್. ಆದರೆ ಟೀಚರ್ಸ್ ರೋಲ್ ಬರೀ ಇಂಪ್ಲಿಮೆಂಟ್ ಮಾಡೋಕೆ ಸೀಮಿತ ಆಗ್ಬೋದನ್ನೋ ಒಂದು ಟೀಕೆನೂ ಇದೆ. ಟಾಬಾ ಮಾಡೆಲ್, ಹಿಲ್ಡಾ ಟಾಬಾ ಅವರ ಮಾಡೆಲ್ ಇದಕ್ಕೆ ಉಲ್ಟಾ. ಇದು ಬಾಟಮ್ ಅಪ್ ಅಥವಾ ಗ್ರಾಸ್ ರೂಟ್ಸ್ ಮಾಡೆಲ್. ಅಂದ್ರೆ ಕರಿಕ್ಯುಲಮ್ ಡೆವಲಪ್ಮೆಂಟ್ ಶುರುವಾಗೋದೇ ಕ್ಲಾಸ್ ರೂಮ್ ಟೀಚರ್ಸಿಂದ. ಟೀಚರ್ಸ್ ತಮ್ಮ ಮಕ್ಕಳ ಅಗತ್ಯಗಳನ್ನ ನೋಡಿ, ಅದಕ್ಕೆ ತಕ್ಕ ಹಾಗೆ ಟೀಚಿಂಗ್ ಯೂನಿಟ್ಸ್ ರೆಡಿ ಮಾಡಿ, ಆಮೇಲೆ ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ದೊಡ್ಡ ಕರಿಕ್ಯುಲಮ್ ಆಗಿ ರೂಪಿಸ್ತಾರೆ. ಇದು ಹೆಚ್ಚು ಡೆಮಾಕ್ರೆಟಿಕ್, ಟೀಚರ್ ಸೆಂಟರ್ಡ್ ಅಪ್ರೋಚ್. ಟೈಲರ್ಗಿಂತ ಹೆಚ್ಚು ಡೀಟೇಲ್ಡ್ ಪ್ಲಾನಿಂಗ್ ಇದೆ ಇದರಲ್ಲಿ. ಓ, ಅಂದ್ರೆ ಒಂದು ಮಾಡೆಲ್ ಅಡ್ಮಿನಿಸ್ಟ್ರೇಷನ್ ಇಂದ ಕ್ಲಾಸ್ ರೂಮ್ಗೆ ಬಂದ್ರೆ ಇನ್ನೊಂದು ಕ್ಲಾಸ್ ರೂಮ್ಗಿಂದ ಅಡ್ಮಿನಿಸ್ಟ್ರೇಷನ್ಗೆ ಹೋಗುತ್ತೆ. ಇದು ಟೀಚರ್ಸ್ ರೋಲ್ ಮತ್ತೆ ಅವ್ರಿಗಿರೋ ಸ್ವಾತಂತ್ರ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಲ್ಲ? UGC ನೆಟ್ ಎಕ್ಸಾಮ್ ದೃಷ್ಟಿಯಿಂದ ಈ ಮಾಡೆಲ್ಗಳ ವ್ಯತ್ಯಾಸ ತಿಳ್ಕೊಂಡಿರೋದು ಮುಖ್ಯನಾ? ಖಂಡಿತವಾಗಿಯೂ. ಎಕ್ಸಾಮ್ನಲ್ಲಿ ಈ ಮಾಡೆಲ್ಗಳನ್ನ ಯಾರು ಹೇಳಿದ್ರು, ಅವುಗಳ ಮೇನ್ ಫೀಚರ್ಸ್ ಏನು, ಅವುಗಳ ಸ್ಟೆಪ್ಸ್, ಅನುಕ್ರಮ, ಅವುಗಳ ಹಿಂದಿನ ಫಿಲಾಸಫಿ, ಆಬ್ಜೆಕ್ಟಿವ್ ಸೆಂಟರ್ಡ್, ಟೀಚರ್ ಸೆಂಟರ್ಡ್ ಇತ್ಯಾದಿ, ಮತ್ತೆ ಅವುಗಳ ಮಧ್ಯೆ ಇರೋ ಹೋಲಿಕೆ, ವ್ಯತ್ಯಾಸಗಳ ಬಗ್ಗೆ ಪ್ರಶ್ನೆಗಳು ಬರೋ ಚಾನ್ಸಸ್ ತುಂಬಾನೇ ಇದೆ. ಹಾಗೆ CIPP ಮಾಡೆಲ್ ಅನ್ನೋದು ಡಿಸಿಷನ್ ಮೇಕಿಂಗ್ ಮೇಲೆ ಮತ್ತೆ ಸ್ಟೇಕ್ ಮಾಡೆಲ್ ಅನ್ನೋದು ರೆಸ್ಪಾನ್ಸಿವ್ ಇವ್ಯಾಲ್ಯೂಯೇಷನ್ ಮೇಲೆ ಫೋಕಸ್ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇದು ಎಕ್ಸಾಮ್ ಬರೆಯೋರಿಗೆ ತುಂಬಾ ಯೂಸ್ಫುಲ್ ಮಾಹಿತಿ. ಸರಿ, ಕರಿಕ್ಯುಲಮ್ ರೆಡಿ ಆದ್ಮೇಲೆ ಅದನ್ನ ಕ್ಲಾಸ್ ರೂಮ್ನಲ್ಲಿ ಹೇಗ್ ತಲುಪಿಸ್ತಾರೆ? ಅಂದ್ರೆ ವ್ಯವಹಾರ ತಂತ್ರಗಳು, ಟ್ರಾನ್ಸಾಕ್ಷನಲ್ ಸ್ಟ್ರಾಟಜೀಸ್ ಯಾವು? ಮೂಲದಲ್ಲಿ 4 ಮುಖ್ಯ ವಿಧಗಳನ್ನ ಹೇಳಿದ್ರು. ಹೌದು, ಕರಿಕ್ಯುಲಮ್ಗೆ ಜೀವ ತುಂಬೋದೇ ಈ ಸ್ಟ್ರಾಟಜಿಗಳ ಮೂಲಕ. ಮುಖ್ಯವಾಗಿ 4 ಗ್ರೂಪ್ ಮಾಡ್ಬೋದು. 1 ಶಿಕ್ಷಕ ಕೇಂದ್ರಿತ, ಟೀಚರ್ ಸೆಂಟರ್ಡ್. ಇಲ್ಲಿ ಟೀಚರ್ ನಾಲೆಜ್ನ ಮುಖ್ಯ ಸೋರ್ಸ್, ಉದಾಹರಣೆ ಲೆಕ್ಚರ್, ಡೆಮಾನ್ಸ್ಟ್ರೇಷನ್. 2 ಕಲಿಯುವವರ ಕೇಂದ್ರಿತ, ಲರ್ನರ್ ಸೆಂಟರ್ಡ್. ಇಲ್ಲಿ ಕಲಿಯೋರ ಸ್ಪೀಡ್, ಸ್ಟೈಲ್, ಅಗತ್ಯಗಳಿಗೆ ಇಂಪಾರ್ಟೆನ್ಸ್. ಉದಾಹರಣೆ ಪರ್ಸನಲೈಸ್ಡ್ ಸಿಸ್ಟಮ್ ಆಫ್ ಇನ್ಸ್ಟ್ರಕ್ಷನ್, PSI ಕೆಲ್ಲರ್ ಪ್ಲಾನ್ ಅಂತಾರೆ. ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್, CAI. ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್, ಸ್ಕಿನ್ನರ್ ಹೇಳಿದ್ದು. 3 ಅನುಭವಾತ್ಮಕ, ಎಕ್ಸ್ಪೀರಿಯೆನ್ಷಿಯಲ್. ಮಾಡಿ ಕಲಿಯೋದಕ್ಕೆ ಒತ್ತು. ಉದಾಹರಣೆ ಡಿಸ್ಕವರಿ ಲರ್ನಿಂಗ್, ರೋಲ್ ಪ್ಲೇ, ಪ್ರಾಜೆಕ್ಟ್ಸ್, ಫೀಲ್ಡ್ ವರ್ಕ್. 4 ಗುಂಪು ಕೇಂದ್ರಿತ, ಕೊಲ್ಯಾಬರೇಷನ್, ಪಿಯರ್ ಇಂಟರಾಕ್ಷನ್ ಮೂಲಕ ಕಲಿಯೋದು. ಉದಾಹರಣೆ ಕೋಆಪರೇಟಿವ್ ಲರ್ನಿಂಗ್, ಗ್ರೂಪ್ ಡಿಸ್ಕಷನ್ಸ್. ನಾವು ಮುಂಚೆ ಚರ್ಚೆ ಮಾಡಿದ ಕರಿಕ್ಯುಲಮ್ ಅಪ್ರೋಚ್ಗಳು, ಉದಾಹರಣೆ ಬಿಹೇವಿಯರಲ್, ಹ್ಯೂಮನಿಸ್ಟಿಕ್, ಮತ್ತೆ ಈ ಟ್ರಾನ್ಸಾಕ್ಷನಲ್ ಸ್ಟ್ರಾಟಜಿಗಳ ಮಧ್ಯೆ ಏನಾದ್ರೂ ಲಿಂಕ್ ಇದೆಯಾ? ಅಂದ್ರೆ ಹ್ಯೂಮನಿಸ್ಟಿಕ್ ಅಪ್ರೋಚ್ ಸಹಜವಾಗಿ ಲರ್ನರ್ ಸೆಂಟರ್ಡ್ ಅಥವಾ ಎಕ್ಸ್ಪೀರಿಯೆನ್ಷಿಯಲ್ ಸ್ಟ್ರಾಟಜಿಗಳನ್ನ ಹೆಚ್ಚು ಬಳಸ್ತಾ? ಖಂಡಿತ, ತುಂಬಾನೇ ಸ್ಟ್ರಾಂಗ್ ಲಿಂಕ್ ಇದೆ. ಬಿಹೇವಿಯರಲ್ ಅಪ್ರೋಚ್ ಹೆಚ್ಚಾಗಿ ಟೀಚರ್ ಸೆಂಟರ್ಡ್ ಸ್ಟ್ರಾಟಜಿಗಳನ್ನ, ಉದಾಹರಣೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್, ಡೆಮಾನ್ಸ್ಟ್ರೇಷನ್ ಬಳಸಿದ್ರೆ, ಹ್ಯೂಮನಿಸ್ಟಿಕ್ ಅಪ್ರೋಚ್ ಲರ್ನರ್ ಸೆಂಟರ್ಡ್, ಉದಾಹರಣೆ ಚಾಯ್ಸ್ ಕೊಡೋದು, ಮತ್ತೆ ಎಕ್ಸ್ಪೀರಿಯೆನ್ಷಿಯಲ್ ಸ್ಟ್ರಾಟಜಿಗಳಿಗೆ, ಉದಾಹರಣೆ ಡಿಸ್ಕವರಿ, ಕ್ರಿಯೇಟಿವ್ ಆಕ್ಟಿವಿಟೀಸ್ ಹೆಚ್ಚು ಒತ್ತು ಕೊಡುತ್ತೆ. ಇಂಟೆಲೆಕ್ಚುವಲ್ ಅಕಾಡೆಮಿಕ್ ಅಪ್ರೋಚ್ ಲೆಕ್ಚರ್ ಜೊತೆಗೆ ಗ್ರೂಪ್ ಡಿಸ್ಕಷನ್ ಅನ್ನು ಬಳಸಬಹುದು. ಸಿಸ್ಟಮ್ ಮ್ಯಾನೇಜರಿಯಲ್ ಅಪ್ರೋಚ್ ಸ್ಟ್ರಾಟಜಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಎಫಿಷಿಯನ್ಸಿ, ಆರ್ಗನೈಸೇಷನ್ಗೆ ಪ್ರಾಮುಖ್ಯತೆ ಕೊಡುತ್ತೆ.
ಓ, ಈ ಕನೆಕ್ಷನ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಕೊನೆಯದಾಗಿ ಕರಿಕ್ಯುಲಮ್ ಅನ್ನೋದು ಒಂದೇ ತರ ಇರಲ್ಲ. ಅದು ಕಾಲಕ್ಕೆ ತಕ್ಕಾಗೆ ಬದಲಾಗ್ತಾನೇ ಇರುತ್ತೆ. ಈ ಬದಲಾವಣೆಯ ರೀತಿಗಳ ಬಗ್ಗೆ ಮೂಲದಲ್ಲಿ ಕೆಲವು ಕ್ಯಾಟಗರಿ ಹೇಳಿದ್ರು: ಸಬ್ಸ್ಟಿಟ್ಯೂಷನ್, ಆಲ್ಟರೇಷನ್, ರೀಸ್ಟ್ರಕ್ಚರಿಂಗ್. ಹೀಗೆ ಇದರ ವ್ಯತ್ಯಾಸಗಳೇನು, ವಿಶೇಷವಾಗಿ ಆಲ್ಟರೇಷನ್ ಮತ್ತೆ ರೀಸ್ಟ್ರಕ್ಚರಿಂಗ್ ಮಧ್ಯೆ? ಹೌದು, ಬದಲಾವಣೆ ಅನ್ನೋದು ಅನಿವಾರ್ಯ. ಅದು ಹೇಗಿರ್ಬೋದು ಅಂದ್ರೆ, ಬದಲಿ ಸಬ್ಸ್ಟಿಟ್ಯೂಷನ್, ಒಂದು ತೆಗೆದು ಇನ್ನೊಂದು ತರೋದು, ಹಳೆಯ ಟೆಕ್ಸ್ಟ್ ಬುಕ್ ಬದಲು ಹೊಸದು. ಸಿಂಪಲ್ ಬದಲಾವಣೆ, ಪರಿವರ್ತನೆ ಆಲ್ಟರೇಷನ್, ಈಗಿರೋ ಸ್ಟ್ರಕ್ಚರ್ನಲ್ಲಿ ಚಿಕ್ಕಪುಟ್ಟ ಚೇಂಜಸ್ ಮಾಡೋದು, ಒಂದು ಚಾಪ್ಟರ್ ಸೇರಿಸೋದು ಅಥವಾ ತೆಗೆಯೋದು. ಪುನರ್ರಚನೆ ರೀಸ್ಟ್ರಕ್ಚರಿಂಗ್, ಇದು ತುಂಬಾನೇ ದೊಡ್ಡ ಆಳವಾದ ಬದಲಾವಣೆ. ಕರಿಕ್ಯುಲಮ್ನ ಬೇಸಿಕ್ ಸ್ಟ್ರಕ್ಚರ್ನೇ ಚೇಂಜ್ ಮಾಡೋದು. ಉದಾಹರಣೆಗೆ, ನಮ್ಮ ದೇಶದಲ್ಲಿ NEP ಬಂದು ಶಾಲಾ ಶಿಕ್ಷಣದ 10+2 ಸ್ಟ್ರಕ್ಚರ್ ಹೋಗಿ 5+3+3+4 ಬಂದಿದೆಯಲ್ಲ, ಅದು ಒಂದು ದೊಡ್ಡ ರೀಸ್ಟ್ರಕ್ಚರಿಂಗ್. ಇದು ಬರೀ ಕಂಟೆಂಟ್ ಚೇಂಜ್ ಅಲ್ಲ, ಇಡೀ ಸಿಸ್ಟಮ್ನ ರೀಡಿಸೈನ್. ಕ್ಷೋಭೆ ವಿಚಲನೆ ಪರ್ಟರ್ಬೇಷನ್, ಕೆಲವೊಮ್ಮೆ ಸಡನ್ನಾಗಿ ಅನಿರೀಕ್ಷಿತ ಕಾರಣಗಳಿಂದ, ಉದಾಹರಣೆ ಕೋವಿಡ್ ಪ್ಯಾಂಡಮಿಕ್, ಬರುವ ಡಿಸ್ಟರ್ಬಿಂಗ್ ಚೇಂಜಸ್. ಮೌಲ್ಯ ಆಧಾರಿತ ವ್ಯಾಲ್ಯೂ ಓರಿಯೆಂಟೇಷನ್, ಕರಿಕ್ಯುಲಮ್ನ ಫಿಲಾಸಫಿ, ಗೋಲ್ಸ್, ವ್ಯಾಲ್ಯೂಸ್ನಲ್ಲೇ ಚೇಂಜ್ ತರೋದು. ಸ್ಪಷ್ಟವಾಯಿತು. ರೀಸ್ಟ್ರಕ್ಚರಿಂಗ್ ಅಂದ್ರೆ ಅದು ನಿಜಕ್ಕೂ ಫಂಡಮೆಂಟಲ್ ಚೇಂಜ್. ಇವತ್ತಿನ ಈ ಚರ್ಚೆ ಕರಿಕ್ಯುಲಮ್ನ ಬರೀ ಹೊರಗಿನ ರೂಪ ಅಲ್ಲ, ಅದರ ಆಳ, ಅದರ ಹಿಂದಿನ ತತ್ವಗಳು, ರಚನೆ, ಮತ್ತೆ ಅದು ಹೇಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದೆ ಅನ್ಕೋತೀನಿ. ಇದು ಬರೀ ಸಬ್ಜೆಕ್ಟ್ ಲಿಸ್ಟ್ ಅಲ್ಲ, ಅದೊಂದು ಕಾಂಪ್ಲೆಕ್ಸ್ ಮತ್ತೆ ಡೈನಮಿಕ್ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್. ಖಂಡಿತ. ಕರಿಕ್ಯುಲಮ್ ಅನ್ನೋದು ಒಂದು ನಿರಂತರವಾದ ಡಯಲಾಗ್, ಎವಲ್ಯೂಷನ್ ಪ್ರಾಸೆಸ್. ಅದು ಕಲಿಯೋರ, ಸಮಾಜದ ಮತ್ತೆ ಜ್ಞಾನದ ಬದಲಾಗ್ತಿರೋ ಅಗತ್ಯಗಳಿಗೆ ಯಾವಾಗ್ಲೂ ಸ್ಪಂದಿಸ್ತಾ ಇರಬೇಕು. ಅದನ್ನ ಅರ್ಥ ಮಾಡಿಕೊಳ್ಳೋದು ಎಜುಕೇಷನ್ ಫೀಲ್ಡ್ನಲ್ಲಿರೋ ಎಲ್ಲರಿಗೂ ತುಂಬಾನೇ ಮುಖ್ಯ. ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದೆರಡು ಪ್ರಶ್ನೆ ಬಿಟ್ಟು ಹೋಗೋಣ. ನಾವಿವತ್ತು ಮಾತಾಡಿದ ಶೂನ್ಯ ಪಠ್ಯಕ್ರಮ, ನಲ್ ಕರಿಕ್ಯುಲಮ್ ದ ಐಡಿಯಾವನ್ನ ಮನ್ಸಲ್ಲಿಟ್ಕೊಂಡು ನಮ್ಮ ಈಗಿನ ಸ್ಕೂಲ್ ಕರಿಕ್ಯುಲಮ್ಗಳಲ್ಲಿ ಮುಂದೆ ನಮ್ಮ ಸಮಾಜಕ್ಕೆ ತುಂಬಾನೇ ಮುಖ್ಯವಾದ್ರೂ ಕೂಡ ಯಾವ ಪ್ರಮುಖ ಸ್ಕಿಲ್ಸ್ ಅಥವಾ ನಾಲೆಜ್ ಏರಿಯಾಗಳನ್ನ ನಾವು ಉದ್ದೇಶಪೂರ್ವಕವಾಗಿ ಅಥವಾ ಗೊತ್ತಿಲ್ದೇನೋ ಕಲಿಸ್ದೇ ಬಿಡ್ತಾ ಇದೀವಿ, ಹಾಗೆ ಬಿಡ್ತಿರೋದ್ರಿಂದ ಆಗೋ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಾಗಿರಬಹುದು? ಇದು ನಿಜಕ್ಕೂ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಪಠ್ಯಕ್ರಮದ ಆಳವಾದ ಪರಿಶೀಲನೆಯನ್ನು ಮುಗಿಸೋಣ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಂದನೆಗಳು. ವಂದನೆಗಳು.